ಏನೇ ರೂಪ, ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರಿ ಸಾಕು. ಏನೇನು ಮುದ್ದಾದ ಮುಖವನ್ನು ಕೆಡಿಸ್ತೀಯಲ್ಲ, ಯಾಕೆ? ಮದುವೆ ಅಂದ್ರೆ ನಿನಗಿಷ್ಟನೇ ಇಲ್ವೇನು? ಮದುವೆ ಹೆಣ್ಣಿಗೆ ಜೀವನದ ಬಂಧನ, ಯೌವನವನ್ನು ಹಾಳು ಮಾಡುವ ಕ್ರೀಡೆ, ಮಕ್ಕಳನ್ನು ತಯಾರಿಸುವ ಕಾರ್ಖಾನೆ. ಖಂಡಿತವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಮದುವೆ ಅಂದ್ರೆ ನನಗಿಷ್ಟವೇ ಇಲ್ಲ. ಅಯ್ಯೋ ಹುಚ್ಚಿ, ಈ ನಿನ್ನ ಮಾತನ್ನು ಕೇಳ್ತಾ ಇದ್ರಿ ನನಗೆ ನಗು ಬರ್ತಾ ಇದೆ. ಯಾಕೆ? ಹಿರಿಯರ ವಾಣಿಯನ್ನು ನೀನು ಕೇಳಿಲ್ಲವೇ? ಮದುವೆ ಮಕ್ಕಳಿದ್ದರೆ ಹೆಣ್ಣಿನ ಜೀವನದ ಹೊಸ ಅಧ್ಯಾಯ, ಅದೇ ಹೆಣ್ಣಿನ ಜೀವನಕ್ಕೆ ಮುಕ್ತಿ. ಮದುವೆ ಆದ ಹೆಣ್ಣನ್ನು ಈ ಸಮಾಜದ ಗೌರವದಿಂದ ಕಾಣುತ್ತಾರೆ. ಒಂದೇ ಮದುವೆ ಆಗದಿರೋ ಹೆಣ್ಣನ್ನು ಮಹಾ ಆರೋಗ್ಯಂತೆ ಕಾಣುವುದು ಈ ಸಮಾಜ ಅಲ್ಲದೆ. ಓ ಮಾತೆ ಮಹಾದೇವಿಯರೇ, ಸಾಕು ಮಾಡಿ ಆನಿಮರಗಳೇ ಮಾತನ್ನು ಮಾತೆತ್ತಿದ್ರೆ ಸಾಕು. ದೊಡ್ಡ ದೊಡ್ಡ ವೇದಾಂತವನ್ನೇ ಶುರು ಮಾಡಿಬಿಡ್ತೀರಲ್ಲ. ಈ ಮದುವೆ ಮುಂಚೆ ಅವೆಲ್ಲ ನಿನ್ನ ಪಾಲಿಗೆ ಇರಲಿ ಅಲ್ವೇ? ಮದುವೆ ಬೇಡ ಅಂತ ಹೇಳುವವಳು ಪ್ರಿಯತಮನ ಜೊತೆಗೆ ಚಕ್ಕಂದ ಆಡ್ತೀಯಲ್ಲ, ಯಾಕೆ? ನಾನ್ ಪ್ರೀತಿ ಮಾಡಿದ್ದು ಮದುವೆಗೋಸ್ಕರವಲ್ಲ, ಮಜಾ ಮಜಾ ಮಾಡುವ ಸಲುವಾಗಿ. ಭಾರತಿ, ಹರಿಯುವ ನೀರನ್ನು ಕಂಡು ಕುಡಿಯಲು ಬಯಸಬಾರ್ದು. ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿದ್ರೆ ಆ ಬಾಯಾರಿಕೆ ಇಂಗುವುದು. ಹಾಗೆ ಮೈಯಲ್ಲಿ ಯೌವನ ಇದ್ದಾಗ ನೋಡಿ ಆನಂದ ಪಡಬಾರ್ದು, ಮಜಾ ಮಾಡಬೇಕು ಕಣೆ, ಮಜಾ. ಚಚೆ, ಇತ್ತಿತ್ಲಾಗ ಯಾಕೋ ನಿನ್ನ ತಲೆ ತುಂಬಾ ಕೆಡ್ತಾ ಇದೆಯಮ್ಮ. ನೀನಿನ ಉಪದೇಶ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನೋಡು, ನನ್ನ ಗೆಳತಿ ಅಂತ ಒಂದು 4 ತಿಳುವಳಿಕೆ ಮಾತು ಹೇಳ್ತಾ ಇದ್ದೀನಿ. ನನ್ನ ಮಾತನ್ನು ಕೇಳದೆ ಹೋದ್ರೆ ಈ ನಿನ್ನ ಬಾಳು ಮಣ್ಣು ಪಾಲಾಗಿ ಹೋಗುವುದು ಎಚ್ಚರವಿರಲಿ. ಎಚ್ಚರದ ಉಪದೇಶದಲ್ಲಿ ನನ್ನನ್ನೇ ತುಚ್ಚು ಹಾಗೆ ನೀನು ಅಂತ ಇದೀಯಾ? ಹಾಗಿದ್ರಿ ನೀನೇಕೆ ನಿನ್ನ ಸಹೋದರ ಭಾವನನ್ನು ಪ್ರೀತಿ ಮಾಡ್ತಾ ಇದೀಯಾ? ಅದು ಅಪರಾಧವಲ್ಲವೇ? ಖಂಡಿತ ಅಲ್ಲ. ನಾನು ಪ್ರೀತಿ ಮಾಡ್ತಿರೋ ಮಂಜು ಬೇರೆ ಯಾರೂ ಅಲ್ಲ, ನನ್ನ ಸಹೋದರ ಮಾವ. ಅಂದರೆ ನನ್ನ ತಂದೆ ತಂಗಿ ಇವಾಗ. ನಮ್ಮ ಅತ್ತೆ ಸಾಯುವಾಗ ನನ್ನ ತಂದೆಗೆ ಒಂದು ಮಾತು ಹೇಳ್ತಾಳಂತೆ, ಅಲ್ಲ, ನಾನಂತೂ ಗಂಡನ ಮನೆಗೆ ಹೋಗುತ್ತಿರುವೆ, ನಾನು ಬಡವಿ, ನಾನು ಸತ್ರೆ ನನ್ನ ಮಗ ಅನಾಥನಾಗುತ್ತಾನೆ, ನಿನಗಂತೂ ಗಂಡು ಮಕ್ಕಳಿಲ್ಲ, ನನ್ನ ಮಗನನ್ನು ದತ್ತು ತೆಗೆದುಕೊಂಡು ಅವನಿಗೆ ವಿದ್ಯೆ ಕಲಿಸಿ ಅವನಿಗೆ ಒಂದು ಒಳ್ಳೆಯ ನೌಕರಿ ಕೊಡಿಸು ಅಂತ ನನ್ನ ಅತ್ತೆ ನನ್ನ ತಂದೆಯಿಂದ ವಚನ ತೆಗೆದುಕೊಂಡಳಂತೆ. ಆ ವಚನವನ್ನು ಪಾಲಿಸೋದಕ್ಕೆ ನನ್ನ ತಂದೆ ನಮ್ಮ ಮಂಜು ಮಾವನ ಜೊತೆಗೆ ನನ್ನ ಮದುವೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಅಂಥದ್ರಲ್ಲಿ ನಾನು ನನ್ನ ಮಂಜು ಮಾವನನ್ನು ಮಾನಸಿಕವಾಗಿ ಪ್ರೀತಿ ಮಾಡೋದರಲ್ಲಿ ತಪ್ಪೇನೇ ಇದೆ? ಆಯಿತು ಮಹಾರಾಣಿ ಅವರೇ, ನಿಮ್ ಇಷ್ಟದಂತೆಯೇ ಆಗಲಿ. ನಿನ್ನ ಸೋದರ ಮಾವನನ್ನೇ ಪ್ರೀತಿ ಮಾಡು, ಅವರನ್ನೇ ಮದುವೆ ಆಗೋ. ಮಾತಿನ ಬರದಲ್ಲಿ ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ನೋಡು, ನಾಳೆ ನನ್ನ ನಿಶ್ಚಿತಾರ್ಥವಿದೆ, ನೀನು ತಪ್ಪದೇ ಬರಬೇಕು. ಭಾರತಿ, ಇಂಥ ಕಾರ್ಯಕ್ಕೆ ನಾನ್ ಬರ್ದೇ ಇರ್ತೀನ? ಖಚಿತವಾಗಿ ಬಂದೇ ಬರ್ತೀನಿ. ನಾನೀಗ ಅರ್ಜೆಂಟಾಗಿ ಲೈಬ್ರರಿಗೆ ಹೋಗ್ಬೇಕು, ನಾನೀಗ ಬರ್ತೀನಿ. ಓಕೆ ಓಕೆ, ಬಾಯ್ ಬಾಯ್.
ಹೌಳ ಹೌಳ ಧೈರ್ಯ ಹೊಂದಿದ್ದರೆ ಆ ದೇವರು ಕೂಡ ಕಂಡು ಬಿಡಲೇಬೇಕು. ಕೈಯಲ್ಲಿ ಕಟಾರಿ ಹಿಡಿದುಕೊಂಡು ಈ ಸಮಾಜದಲ್ಲಿ ನಿಂತರೆ ಷಂಡನು ಕೂಡ ಗಂಡಾಗಿ ನಿಲ್ಲಬಹುದು. ಹುಟ್ಟಿದಾಗಿನಿಂದ ಹುಲಿ ಹಾಲನ್ನು ಕುಡಿದು ಹುಲಿಯಂತೆ ಗರ್ಜಿಸಿ ಹುಲಿಯ ತಲ್ಪ ತಪ್ಪಾಳಿಕೆಯಂತೆ ಚಂಡ ಪ್ರಚಂಡನಂತೆ ಬೆರೆಯುತ್ತಿದ್ದಾನೆ ಧರ್ಮೇಂದ್ರ. ವೈರಿಗೆ ವೈರಿ ನಾನಾಗಿ ಕಣ್ಣಿಟ್ಟ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡಿ ಮುಗಿಸುವುದೇ ಈ ಧರ್ಮೇಂದ್ರನ ಮುಖ್ಯವಾದ ಛಲ. ಬೇಡಿದ ಬಡ ಪಾಯಿಗಳಿಗೆ ಬೇಡಿದಷ್ಟು ಹಣವನ್ನು ಕೊಟ್ಟು ಪಟ್ಟಿಗೆ ಚಕ್ರಪಟ್ಟಿ ತಕ್ಕೆಯನ್ನು ಹಾಕಿ ನಾನೊಬ್ಬ ಗರ್ಭ ಶ್ರೀಮಂತನಾಗಿ ಹೊರಹೊಮ್ಮಲೇಬೇಕು. ಆದರೆ ಆಗರ್ಭ ಶ್ರೀಮಂತನಾಗಿ ಸಮಾಜದಲ್ಲಿ ರಾಜರೋಷವಾಗಿ ನಿಲ್ಲಲು ಅಷ್ಟೊಂದು ಸುಲಭದ ಮಾತಲ್ಲ. ಆಗರ್ಭ ಶ್ರೀಮಂತನಾಗಿ ಮೆರೆಯಬೇಕಾದರೆ ತಲೆಗಳನ್ನು ತೆಗಬೇಕು, ಇಲ್ಲ ಮೂರು ಬಿಟ್ಟು ತಲೆ ಹಿಡಿಬೇಕು. ಅಂದಾಗ ಮಾತ್ರ ಆಗರ್ಭ ಶ್ರೀಮಂತನಾಗಿ ಹೊರಹೊಮ್ಮಲು ಸಾಧ್ಯ, ಇಲ್ಲದಿದ್ದರೆ ಆಗೋದೇ ಇಲ್ಲ. ಓಹೋ, ನಾನು ಕಾಣುತ್ತಿರುವ ಈ ದೃಶ್ಯ ಕನಸು ಅಥವಾ ನನಸು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬಹುದಿನಗಳಿಂದ ಈ ಕರ್ಮೇಂದ್ರನ ಕಣ್ಣಲ್ಲಿ ಕಾಮದ ಗೊಂಬೆಯಾಗಿ ಕುಣಿತಿರುವ ಪಾರ್ಥಿ ಈ ಕಡೆನೆ ಬರ್ತಾ ಇದ್ದಾಳೆ. ಇವಳ ಬರುತ್ತಿರುವ ಬರಸವನ್ನು ಕಂಡರೆ ಅದ್ಯಾವ ಕೆಲಸವನ್ನು ಕಣ್ಣು ಹತ್ತಿಕೊಂಡು ಹೋಗ್ತಿದ್ದಾಳನ್ನೋದು ಸ್ವಲ್ಪ ಇಲ್ಲೇ ಮರೆಯಲ್ಲಿ ನಿಂತು ನೋಡಬೇಕು. ಇಂಥ ಸಮಯ ಮತ್ತಂದಿಗೂ ಸಿಗಲಾರದು ಈ ಕರ್ಮನ ಜೀವನದಲ್ಲಿ. ಭಾರತಿ, ಇಷ್ಟೊಂದು ಅವಸರ ಪಟ್ಟು ಹೋಗ್ತಾ ಇದೆಯಾ? ಎಲ್ಲಿಗೆ ನಿನ್ನ ಪಯಣ? ನಾಳೆ ನನ್ನ ನಿಶ್ಚಿತಾರ್ಥವಿದೆ. ಈ ವಿಷಯವನ್ನು ನನ್ನ ಗೆಳತಿ ರೂಪಾಳಿಗೆ ಹೇಳಬೇಕಂತ ಹೊರಟಿದ್ದೆ. ಸಮಯಕ್ಕೆ ಸರಿಯಾಗಿ ನೀವು ಕೂಡ ಬಂದಿದ್ದೀರಾ. ನಾಳೆ ತಾವು ತಪ್ಪದೇ ಬರಬೇಕು. ನಿಂತ್ಕೋ ಭಾರತಿ, ನಾಳೆ ನಿನ್ನ ನಿಶ್ಚಿತಾರ್ಥ ಅಂತ ಸಂತೋಷದಿಂದ ಹೇಳ್ತಾ ಇದೆಯಾ? ಆ ನಿನ್ನ ಸಂತೋಷದ ಮಾತುಗಳನ್ನು ನಾನು ಕೂಡ ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ತುಂಬಾ ಥ್ಯಾಂಕ್ಸ್ ಬ್ರದರ್. ಹಾಗಂತ ಇಲ್ಲಿವರೆಗೂ ನಾನು ನಿನ್ನನ್ನು ಕಾಲೇಜು ಜೀವನದಲ್ಲಿ ಎಷ್ಟು ಸರಳ ಸಜ್ಜನಿತೆಯಿಂದ ನೋಡಿಕೊಂಡಿದ್ದೀನಿ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕಲ್ಲ. ತುಂಬಾ ಪ್ರೀತಿ ಗೌರವದಿಂದ ಕಾಣುತ್ತಾ ಬಂದಿದ್ದೀರಿ. ಹೌದು, ಹೆಣ್ಣು ಮಕ್ಕಳನ್ನು ಕಂಡರೆ ಗೌರವ ಪ್ರೀತಿಯಿಂದ ನೋಡಿಕೊಳ್ಳುವುದೇ ಈ ಕರ್ಮೇಂದ್ರನ ಮುಖ್ಯವಾದ ಉದ್ದೇಶ. ಹಾ, ಅದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನಾನು ನಿಮ್ಮ ತಂಗಿ ಅಂತ ತಿಳಿದುಕೊಂಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ನಾನೇನು ಬರ್ತೀನಿ. ನಿಂತ್ಕೋಬಾರ್ದು, ಇದನ್ನೇ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ? ಹುಲಿ ಹಸಿದಾಗ ಮುಂದೆ ಚಿಂಕೆ ಹಾದು ಹೋಗುತ್ತಿರುವಾಗ ಕರ್ಣಿ ಇಟ್ಟು ಕರ್ಣಿ ತೋರಿ ಅದನ್ನು ಬಿಟ್ಟರೆ ಹುಲಿ ಬೇಟೆಯಾಡದೆ ಬಿಟ್ಟಿತು ಅಂತ ಜಿಂಕೆ ಸಂತೋಷ ಪಟ್ಟರೆ ಆ ಜಿಂಕೆಯ ತಪ್ಪು. ಆದರೆ ಅದೇ ಹುಲಿ ಪಂಚ ಎತ್ತಿ ಜಿಂಕೆ ಬೆನ್ನು ಹತ್ತಿ ಗಂಟಲ ಕೊಳವೆಯನ್ನು ಕಡಿದು ರಕ್ತ ಕುಡಿದು ಬೇಟೆ ಆಡುತ್ತೆ ಅಂತ ಜಿಂಕಿಗೆ ಅರ್ತಿರ್ಲಿಲ್ಲ. ನೋಡು, ತಂಗಿ ಅಂತ ಹೇಳಿದೆಯಲ್ಲ, ಆ ಶಬ್ದವನ್ನು ತೆಗೆದು ಆಚೆ ಇಡು. ಯಾಕಂದ್ರೆ ಅದು ನನಗೆ ಆಗಿ ಬರಲ್ಲ. ಮುಂಗುಷಿ ಏನಾದ್ರೂ ಹಾವಿನ ಸ್ನೇಹ ಮಾಡಬಹುದು ಅಂತ ತಿಳಿದುಕೊಂಡಿದ್ದರೆ ಅದು ನಿನ್ನ ತಪ್ಪು. ನೋಡು ಪಾರ್ಥಿ, ಇಲ್ಲಿವರೆಗೂ ನಾನು ನಿನಗೆ ತಿಳಿ ಹೇಳಿದ್ದು ಸರಳ ಸಜ್ಜನತೆಯಿಂದ. ನೋಡು,
ಯಾವತ್ತು ನಾನು ಕಣ್ಣಿಟ್ಟು ಹೆಣ್ಣನ್ನು ಬಿಟ್ಟಿಲ್ಲ. ಆಸೆ ಪಟ್ಟಿರುವ ಹಣ್ಣನ್ನು ಕೂಡ ಸೇವಿಸದೆ ಬಿಟ್ಟವನಲ್ಲ. ನೋಡು, ನಾಳೆ ನಿನ್ನ ನಿಶ್ಚಿತಾರ್ಥ ಅಂತ ಹೇಳ್ತಾ ಇದೀಯ. ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ನನ್ನೊಂದಿಗೆ ಅಡ್ಜಸ್ಟ್ ಆದ್ರೆ ಸರಿ, ಇಲ್ಲದಿದ್ದರೆ ನಡೆಯುವುದೇ ಬೇರೆ. ಇಲ್ಲ ಅಂದ್ರೆ ಏನೋ ಆಗುತ್ತೆ. ಏನೋ ಆಗುತ್ತೆ. ನೋಡು, ಮತ್ತೊಬ್ಬರ ಹಾಗೆ ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ಯಾಕಂದರೆ ನನ್ನ ಮನೆ ಅಂಗಳದಲ್ಲಿದ್ದ ಹೂವು ನೀನು. ಈ ಕರ್ಮನ ಮುಡಿಯನ್ನೇ ಏರಬೇಕು. ಅಪ್ಪಿ ತಪ್ಪಿ ಮತ್ತೊಬ್ಬರ ಮುಡಿ ಏರಲು ಈ ಕರ್ಮ ಬಿಡೋದಿಲ್ಲ. ಏ ಮಿಸ್ಟರ್ ಕರ್ಮೇಂದ್ರ, ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದ್ದೆ ಆದ್ರೆ ನಿನ್ನ ನಾಲಿಗೆ ನಾ ಕತ್ತರಿಸಿ ಹಾಕ್ತೀನಿ. ಲೇ ಭಾರತಿ, ಅಲ್ಲಿವರೆಗೂ ಸಣ್ಣನ ತರ ಸುಮ್ಮನೆ ಕೂತಿದ್ದೀನಿ ಅಂತ ತಿಳ್ಕೊಂಡಿದ್ದೇನು? ನೋಡು, ನಾನು ಮನಸ್ಸು ಮಾಡಿದ್ದು ನಿನ್ನ ಮೇಲೆ 3 ವರ್ಷಗಳ ಹಿಂದೆ. ಅಂದಾಗ ನನ್ನ ಕಾಮದ ಆಟವನ್ನು ನೀನು ಸರಿಗಿನಲ್ಲಿ ಆಡಬೇಕೆನ್ನುವ ಕನಸನ್ನು ಹೊತ್ತುಕೊಂಡು ಕೂತಿದ್ದಾನೆ ಈ ಕರ್ಮೇಂದ್ರ. ಯಾಕೋ ಅತಿ ಆಯ್ತಲ್ಲೋ? ಹೋಗು ಹೋಗು ಭಾರತಿ, ಹೋಗು. ಇಷ್ಟೊಂದು ಓರ್ ಮಾಡ್ತೀಯ ಅಂತ ನನಗೆ ಪ್ರಥಮದಲ್ಲಿ ತಿಳಿದಿದ್ದರೆ ನಿನಗೆ ಬಲವಾದ ವೇಟವನ್ನೇ ಕೊಡ್ತಿದ್ದೆ. ಆದ್ರೆ ಈ ಸಮಯ ಮಿಸ್ ಆದ್ರೆ ಏನಾಯ್ತು? ಇನ್ನು ಸಮಯ ನನಗೆ ಸಿಕ್ಕೇ ಸಿಗುತ್ತೆ. ಆ ಸಮಯದಲ್ಲಿ ತಕ್ಕ ಪಾಠವನ್ನು ನಿನಗೆ ಕಲಿಸದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ನೀವಿಟ್ಟಿರೋ ಬಟ್ಟೆಯನ್ನು ಬಿಸ್ತೀನಿ, ಕತ್ತಲೆಯಾಗಿ ನಿನ್ನನ್ನು ಹೊತ್ತುಕೊಂಡು ಹೋಗ್ತೀನಿ. ಆ 3 ವರ್ಷಗಳ ಹಿಂದಿನ ಕಾಮದಾಹವನ್ನು ತೀರಿಸ್ಕೋತೇನೆ. ಇದಕ್ಕೆ ಯಾವನ ಅಡ್ಡ ಬಂದ್ರೆ ಅಡ್ಡಡ್ಡಾಗಿ ಕತ್ತರಿಸ್ತೇನೆ. ಹಲೋ ಕರ್ಮೇಂದ್ರ. ಹಾಯ್ ರೂಪಾ. ಇದೇನ್ರಿ ಇದು? ಹಾದಿ ಮೇಲೆ ಏಕಾಂಗಿಯಾಗಿ ನಿಂತು ಏನು ಘನವಾದ ವಿಚಾರ ಮಾಡ್ತಾ ಹಾಗೆ ನಿಂತು ಬಿಟ್ಟಿದ್ರಲ್ಲ ನೀವು. ರೂಪಾ, ನಾನೇನು ಘನವಾಗಿ ನನ್ನ ಮನದಲ್ಲಿ ವಿಚಾರ ಮಾಡ್ತಿರ್ಲಿಲ್ಲ. ನೀನು ಬರುವುದು ನನಗೆ ತಿಳಿದಿತ್ತು. ಅದಕ್ಕಾಗಿ ನಿನ್ನ ದಾರಿಯನ್ನೇ ನಾನು ಕಾಯ್ತಾ ಇದ್ದೆ. ಯಾಕೆ ನನ್ನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ? ರೂಪಾ, ಈ ಮಾತನ್ನು ನೀನು ಕೇಳ್ತಾ ಇದೀಯಾ? ಅಲ್ಲ ಕಣೆ, ಈ ನನ್ನ ಹೃದಯ ಮಂದಿರದಲ್ಲಿ ನಿನ್ನನ್ನು ದೇವತೆ ತರ ಇಟ್ಟುಕೊಂಡು ಹಗಲಿರುಳು ಪೂಜಿಸ್ತಾ ಇದ್ದಾನೆ ಈ ಕರ್ಮ. ನಿಮ್ಮನ್ನು ಎಂದು ಅರ್ಥ ಮಾಡಿಕೊಂಡರು ಅಂದೇ ಈ ನನ್ನ ಹೃದಯದಲ್ಲಿ ನಿಮ್ಮನ್ನು ಇರಿಸಿಕೊಂಡಿದ್ದೇನೆ. ಬಟ್ ನನ್ನ ಬಹುದಿನದ ಬಯಕೆಯನ್ನು ನಿಮ್ಮ ಮುಂದೆ ಹೇಳಬೇಕೆಂಬ ಆಸೆ ನನ್ನದು. ಏನು ರೂಪ, ಅದಾವ ಬಹುದಿನಗಳ ಬಳಕೆ ಆ ನಿನ್ನ ಮನದಲ್ಲಿ ಮೂಡಿದೆ. ಈ ಕ್ಷಣದಲ್ಲಿ ನನ್ನ ಮುಂದೆ ಹೇಳಬೇಕೆನ್ನುವ ಆ ಆಸೆ ತನ್ನ ಮನದಲ್ಲಿ ಹುಟ್ಟಿಕೊಂಡಿದೆ. ಈಗ ನಾನೀಗ 3 ತಿಂಗಳ ಗರ್ಭಿಣಿ. ರೂಪ, ಏನ್ ಹೇಳ್ತಾ ಇದೀಯಾ? ನಾನೇಕೆ ನಿಮ್ಮ ಮುಂದೆ ಸುಳ್ಳು ಹೇಳಿ? ಸತ್ಯವಾಗಲು ನಾನೀಗ ಗರ್ಭಿಣಿ. ಯಾಕೆ ನಿಮಗೆ ಸಂತೋಷವಾಗಲಿಲ್ಲವೇ? ಹಾ, ನನಗೇನು ತುಂಬಾ ಹಿಡಿಸಲಾರದಷ್ಟು ಸಂತೋಷ ನನ್ನ ಮನದಲ್ಲಿ ಮೂಡ್ತಾ ಇದೆ. ಆದರೆ ಯಾಕೆ ಮದುವಿಲ್ಲದೇನೆ 3 ತಿಂಗಳು ಗರ್ಭಿಣಿ ಅಂತ ಈ ಸಮಾಜದ ಜನ ಮುಂದೊಂದಿನ ದಿನ ಆಡಿಕೊಂಡಾರೇನೋ ಅಂತ
ಸ್ವಲ್ಪ ಮನದಲ್ಲಿ ಯೋಚನೆ ಬರ್ತಾ ಇದೆ ಅಷ್ಟೇ. ಆಹಾ, ಚಿಂತೆ ಮಾಡಿ ಆ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿಕೊಂಡಿದ್ರ? ಸುಮ್ಮನೆ ಏನೋ ತಮಾಷೆಗಾಗಿ ಹೇಳಿದೆ, ಅಷ್ಟಕ್ಕೆ ಎಷ್ಟೊಂದು ವೇದನೆಯನ್ನು ಪಡ್ತಿರಲ್ಲ. ಅಕಸ್ಮಾತ್ ಆಗಿ ನಾನು ಗರ್ಭಿಣಿ ಆದ್ರೆ ನೀವು ನನ್ನ ಕಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೇ? ಛೇ, ನನ್ನ ಬಗ್ಗೆ ನೀನು ಇನ್ನೂ ತಪ್ಪಾಗಿ ತಿಳ್ಕೊಂಡಿದ್ಯಾ. ಹಾಗಾದ್ರೆ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ಲೇನು ರೂಪ? ತಿಳಿದುಕೊಂಡಿದ್ದೀನಿ ಕರ್ಮೇದ್ರ, ಆ ನಿಮ್ಮ ಕೋಟ ನೋಟಿನ ಕತಂತ್ರ ಏನು ಅಂತ. ನನ್ನ ತಂದೆಯವರು ನನ್ನ ಹೆಸರಿಗಿಟ್ಟ ಆ 7 ಲಕ್ಷ ಹಣವನ್ನು ನಿಮ್ಮ ಕೈ ಸೇರಿದೆ. ನನ್ನ ಪಾಲಿಗೆ ನೀವೇ ನಾವಿಕರಾದ ಮೇಲೆ ಆ ಹಣ ಇಟ್ಟುಕೊಂಡು ನಾನೇನು ಮಾಡಲಿ? ಎಲ್ಲವೂ ನಿಮಗೆ ಸೇರಿದೆ. ನಾ ಇನ್ನು ಬರಲೇ? ನಿಂತ ರೂಪ. ಯಾಕಂದ್ರೆ ಇಂಥ ಸಂತೋಷದ ವಿಷಯವನ್ನು ನನಗೆ ತಿಳಿಸಿದೆ ನೀನು. ಇದರಲ್ಲಿಯೂ ನನಗೆ ಸ್ವಲ್ಪ ಹೊತ್ತು ಭಯಾನು ಪಡಿಸಿದೆ. ಹಾಗೆ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇದೆಯಲ್ಲ, ಯಾಕೆ ಈ ಪ್ರಿಯಕರ ಮನಸ್ಸನ್ನು ತನಿಸಿ ಹೋಗಬಾರದೆ? ಸರಿ ರಾಜ, ನಿಮ್ಮಿಷ್ಟವೇ ನನ್ನ ಇಷ್ಟ ಆಗಿದೆ. ಹಾಗಾಗಿ ಮೊದಲ ಹಂಸ ಈ ನಿಮಿಷ ಇರಲಿ ನೂರು ವರ್ಷ. ನಿನ್ನ ಒಳಗಿನ ನನ್ನ ಹೃದಯ ಇದ್ದ ಕವನಗಳು ಇದುವೆ ಮೊದಲ ಹರುಷ ಈ ನಿಮಿಷ ಇರಲಿ ನೂರು ವರ್ಷ.
ಹೋಗು ಹೋಗು ರೂಪ ಹೋಗು. ಆ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸ್ಸೋತಿಲ್ಲ. ಆ ನಿನ್ನ ಅಂದ ಸೌಂದರ್ಯವನ್ನು ಕಂಡು ನಾನು ಬೆರಗಾಗಿಲ್ಲ. ಆದರೆ ನಾನು ಹಂಚೋಗಿ ಸಂಚು ಮಾಡ್ತಾ ಇರುವುದು ಆ ನಿನ್ನ ಹೆತ್ತಪ್ಪ ಗಳಿಸಿಟ್ಟುವ ಅಪಾರ ಆಸ್ತಿಯನ್ನು ಕಂಡು ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ಸುಮ್ಮನೆ ಮದುವೆ ಮಾಡ್ಕೋತೀನಿ ಅಂತ ಮಾತ್ರ ನಿನಗೆ ನಾನು ಮಾತು ಕೊಟ್ಟಿದ್ದೇನೆ. ನಿನ್ನ ತಂದೆ ಗಳಿಸಿರುವ ಅಪಾರ ಆಸ್ತಿ ಯಾವತ್ತು ಮುಂದೊಂದು ದಿನ ನನ್ನ ಕಾಲಲ್ಲಿ ಬಂದು ಬೀಳುತ್ತೋ ಆವತ್ತಡೆ ಈ ಕರ್ಮನ ಹೊಡೆತಕ್ಕೆ ಸಿಕ್ಕ ನೀನು ಸ್ಮಶಾನ ಸೇರ್ತೀಯೋ ಅಲ್ಲಿವರೆಗೂ ನಾನು ನಿನ್ನನ್ನು ಬಿಡಲ್ಲ. ಪ್ರೀತಿಯ ನಟನೆಯಲ್ಲಿ ಬ್ಯಾಂಡ್ ಬಿಡದ ಬೇತಾಳನಾಗಿ ಇಡೀ ನಿಮ್ಮ ಸರ್ವ ಆಸ್ತಿಗೆ ಮುಂದೊಂದು ದಿನ ಒಡೆಯನನ್ನು ಹಾಕಿ ರಾಜರೋಷವಾಗಿ ರಾಜನ ತರ ಈ ಸಮಾಜದಲ್ಲಿ ಮೆರೆಯುತ್ತಿದ್ದರೆ ನನ್ನ ಹೆಸರು ಕಲಿಯುಗದಲ್ಲಿ ಕಾಮ ತುಂಬಿರುವುದ ಕರ್ಮೇಂದ್ರನೇ ಅಲ್ಲ, ಬಾರ್ಥೇನೆ रावण इस स्टेज के अंदर गलत मैं हूं कर्मेंद्र।